In the heart of Kodagu, life has always been a delicate balance between the forest and the farm. We know these hills for their coffee, but beneath the canopy, there is a smaller, quieter worker that holds this entire ecosystem together: the indigenous honeybee. Our initiative isn't just about making honey, it's about harmony. We have set out to see if we can weave indigenous beekeeping back into the fabric of our coffee-based agroforestry. Our goals are simple. We want to support our smallholders, our tribal communities, and those living on the forest fringes. By bringing back these pollinators, we aren't just boosting crop yields, we are creating a nature-positive livelihood. ಅದರಲ್ಲಿ ನಮ್ಮ ಊರಿನ ಎಲ್ಲ ಒಂದು ಪ್ರಮುಖರು, ಮಹಿಳೆಯರು ಇರ್ಬೋದು, ಮಾನ್ಯರು, ಪ್ರತಿಯೊಬ್ಬರೂ ಇಲ್ಲಿ ಬಂದು ವೀಕ್ಷಣೆಗೆ ಅಥವಾ ತರಬೇತಿ ಪಡ್ಕೊಳ್ಳಿಕ್ಕೆ ಬಂದಿದ್ದಾರೆ. ಜೇನು ತಗೊಂಡು ನಮಗೆ ವರ್ಷದಲ್ಲಿ 3-4 ಸಲ ಜೇನು ತೆಗಿಬೋದು. ಅದರಿಂದ ಹಣನೂ ಬರ್ತದೆ. 1 kgಗೆ 1200ರಿಂದ 1300 ರೂಪಾಯಿ ಮೇಲೇ ಸಿಗುತ್ತೆ. ಉತ್ತಮ ಜೇನು. ಅದು ಅಲ್ಲದೆ ಈ ಪೆಟ್ಟಿಗೆ ಜೇನು ಅಂತ ಹೇಳಿದ್ರೆ ಪ್ರತಿಯೊಬ್ಬರಿಗೆ ಅದು ಔಷಧಿಗೂ ಒಂದು ಪ್ರಯೋಜನ ಆಗುವಂಥ ವಿಷಯನೇ. ಈ ಬರೀ ಜೇನಿನಿಂದ ಅಂತ ಹೇಳಿದ್ರೆ ನಮಗೆ ಬರೀ ಜೇನು ಪೆಟ್ಟಿಗೆದ ವಿಷಯ ಒಂದಲ್ಲ. ಇದ್ರ ಹುಳಗಳು ನಮ್ಮ ತೋಟದಲ್ಲಿ ಯಾವುದೇ ಒಂದು ಹೂವು ಆದರೆ ಸಮೇತ ಅದಕ್ಕೆ ಬಂದು ಕೂತ್ಕೊಂಡು ಒಂದು ಹೂವಿಂದ ಇನ್ನೊಂದು ಹೂವಿಂದ ಮಕರಂದ ಹೀರಿ ಅದು ತಗೊಂಡೋಗೋದು ಜೇನು ಮಾಡಲಿಕ್ಕೆ. ಆದರೆ ನಮಗೆ ಪ್ರಯೋಜನ ಅಂತ ಹೇಳಿದ್ರೆ ಅದರಿಂದ ಪರಾಗಸ್ಪರ್ಶ ಆಗ್ತದೆ. ಪ್ರತಿಯೊಂದು ಒಳ್ಳೆ ಉತ್ತಮ ಫಲಗಳು ಸಿಗುತ್ತೆ. We want to support women through self-help groups and ensure that those who guard our forests are the ones who benefit most from its bounty. Today, that vision is taking shape on the ground. We've started with 2 pilot clusters that represent the heartbeat of this region. In Titimathi, we have 31 farmers, a mix of small-scale growers and tribal households. Some have kept bees before, but most are starting fresh. Over in Suntikopa, 40 more farmers have joined us. For them, this is a brand new journey. ನಾವು ಕೃಷಿಕರು ಮನೆ ಕೆಲಸ ಮುಗಿದ ಮೇಲೆ ಕೃಷಿ ಮಹಿಳೆಯರು ಮನೆ ಸುತ್ತ ಹೂಗಿಡ, ಮನೆಯ ಅಚ್ಚುಕಟ್ಟುತನಕ್ಕಾಗಿ ಸಣ್ಣ ಪುಟ್ಟ ತರಕಾರಿಗಳನ್ನು ನಾವು ಬೆಳೆಸ್ಕೊಳ್ತೀವಿ. ಗ್ರಾಮೀಣ ಮಹಿಳೆಯರು ಒಂದು ಸಂಘ ಮಾಡ್ಕೊಂಡಿದ್ವಿ, ಸ್ವಸಹಾಯ ಸಂಘ, ಸಂಜೀವಿನಿ ಒಕ್ಕೂಟದಿಂದ ಸ್ವಸಹಾಯ ಸಂಘ ಅಂತ ಮಾಡ್ಕೊಂಡಿದ್ವಿ. ಇಲ್ಲಿ ಮಹಿಳೆಯರು ತಿಂಗಳಲ್ಲಿ 1 ಬಾರಿ ಸೇರ್ತೀವಿ. ಜೇನು ಸಾಕಾಣಿಕೆ ಬಗ್ಗೆ ನಮಗೆ ತರಬೇತಿಯನ್ನು ಕೊಟ್ಟರು. ಅದರಿಂದ ನಮಗೆ ಬಹಳ ಸಂತೋಷ ಆಗಿದೆ. ಎಲ್ಲ ಮಹಿಳೆಯರು ಒಂದು ಕಡೆ ಸೇರ್ತೇವೆ, ನಮ್ಮ ಜೇನು ಸಾಕಾಣಿಕೆ ಬಗ್ಗೆ ಹಂಚಿಕೊಳ್ತೇವೆ. ಶುದ್ಧವಾದ ಜೇನು ನಮಗೆ ಇದರಿಂದ ಸಿಗ್ತಾ ಇದೆ. ಅದು ಮಕ್ಕಳಿಗೆ ಬರೀ ಜೇನು ಜೇನು ಅಂತ ಮಾತ್ರ ಗೊತ್ತಿರ್ತಿತ್ತು. ಈ ಜೇನು ಸಾಕಾಣಿಕೆ ಬಗ್ಗೆ ಆ ಮನೆಯಲ್ಲಿ ಕುಟುಂಬದಲ್ಲಿ ಇರುವಂತ ಎಲ್ಲರಿಗೂ ಅದರ ಒಂದು ಕಿರು ಪರಿಚಯನ ನಾವು ಮಾಡ್ಕೊಡ್ಬೋದು. ಅವುಗಳಿಂದ ನಮಗೂ ಉಪಯೋಗ, ನಮ್ಮಿಂದ ಅವಕ್ಕೆ ಉಪಯೋಗ. ನಮ್ಮ ಒಂದು ಕೃಷಿಯ ಏನು ಫಲ ನಾವು ತಗೊಳ್ತಾ ಇದ್ವಿ ಅದು 10 to 20% ನಮಗೆ ಅಧಿಕವಾಗಿ ಸಿಗ್ತಾ ಇದೆ ಈಗ. So far, we've distributed several bee boxes. But a box is just wood and wire without the right knowledge. That's why we're focusing heavily on foundational training, teaching the basics of hive care, seasonal management, and scientific maintenance. The energy is palpable, meetings are full, and a 3rd cluster is already forming in Maldare. We aren't just handing out equipment, we are building a community of practice, where local wisdom meets modern science. 10 ವರ್ಷದಿಂದ ಜೇನು ಸಾಕಾಣಿಕೆ ಮಾಡ್ತಾ ಇದ್ದೀನಿ. ಟ್ರೈನಿಂಗ್ ಕೂಡ ಇಲ್ಲಿವರೆಗೂ ಒಂದು 1500 ಒಂದು 2000 ಮೆಂಬರ್ವರೆಗೂ ಟ್ರೈನಿಂಗ್ ಕೊಟ್ಟಿದ್ದೀವಿ ಮಹಿಳೆಯರಿಗೆ. ಅಲ್ಲಲ್ಲಿ ಗ್ರಾಮ ಪಂಚಾಯಿತಿಗಳಿಗೆ ಹೋಗಿ ಇಲ್ಲ ನಮ್ಮಲ್ಲಿ ಹಾರಂಗಿಗೆ ಬಂದು ಟ್ರೈನಿಂಗ್ ತಗೊಳ್ಳೋರು ಕೂಡ ಇದ್ದಾರೆ. ಹಾಗೆ ಟ್ರೈನಿಂಗ್ ಕೊಟ್ಟಿದ್ರಲ್ಲಿ ಏನು ಖುಷಿ ಆಗುತ್ತೆ ಅಂತ ಹೇಳಿದ್ರೆ, ಈಗ ನಾನು ಹೋಗಿ ಟ್ರೈನಿಂಗ್ ಕೊಟ್ಟಿದ್ರಲ್ಲಿ ಈಗ ನಾವೊಂದು ಟ್ರೈನಿಂಗ್ ಮಾಡಿದವರೆಲ್ಲಾನು ಇದೇ ಜೇನು ಸಾಕಾಣಿಕೆನೇ ಮಾಡ್ತಾರೆ ಅಂತ ಹೇಳಕ್ಕಾಗಲ್ಲ. ಕೆಲವೊಬ್ರು ಮಾಡ್ತಾ ಇದ್ದಾರೆ, ತುಂಬಾ ಇಂಟ್ರೆಸ್ಟ್ ತೋರಿಸ್ತಾ ಇದ್ದಾರೆ. ಕೆಲವೊಬ್ರು ಟ್ರೈನಿಂಗ್ ಎಲ್ಲ ಮುಗಿದ್ಮೇಲೆ ಕಾಲ್ ಮಾಡಿ ಹೇಗ್ ಮಾಡ್ಬೇಕು, ಯಾವ ರೀತಿ ಇನ್ಸ್ಟಾಲ್ ಮಾಡೋದು ಅಂತೆಲ್ಲ ಕೇಳ್ಕೊಂಡು ಬಂದು ಬಾಕ್ಸ್ ಪರ್ಚೇಸ್ ಮಾಡಿ ನಾನು ಹೋಗಿ ಇನ್ಸ್ಟಾಲ್ ಮಾಡ್ಕೊಟ್ಟಿದ್ದೀನಿ. ಇವಾಗ ತುಂಬಾ ಚೆನ್ನಾಗಿ ಬಾಕ್ಸಸ್ ಕೂಡ ಮೇಂಟೈನ್ ಮಾಡ್ತಾ ಇದ್ದಾರೆ. ಹಾರ್ವೆಸ್ಟ್ ಎಲ್ಲ ನಾವು ಹೋಗಿ ಮಾಡ್ಕೊಡ್ತಾ ಇದ್ದೀನಿ. ಸಾಕಾಣಿಕೆ ಮಾಡೋದ್ರಿಂದ ಏನಾಗುತ್ತೆ ಅಂದ್ರೆ ಪಾಲಿನೇಷನ್ ಜಾಸ್ತಿ ಆಗುತ್ತೆ, ಅದರಿಂದ ಇಳುವರಿ ಜಾಸ್ತಿ ಆಗುತ್ತೆ, ಮತ್ತೆ ಕ್ವಾಲಿಟಿ ಕೂಡ ಗುಡ್ ಕ್ವಾಲಿಟಿ ಸಿಗುತ್ತೆ. ಇದು ಜೇನು ಸಾಕಾಣಿಕೆ ಮಾಡೋದ್ರಿಂದ ನಮ್ಮ ಆತ್ಮವಿಶ್ವಾಸ ಜಾಸ್ತಿ ಆಗುತ್ತೆ. But we aren't stopping at the farm gate. To make this sustainable, we must think about the entire journey, from the blossom to the breakfast table. As we scale, our focus is shifting toward a community-led enterprise model. We are positioning Coorg Honey as a premium,
traceable product. When someone buys a jar, they should know exactly which forest it came from and the date it was harvested. We are supporting the farmers to facilitate quality and hygiene, ensuring the honey is raw, pure, and moisture controlled. The story. Using QR codes and branding that reflects the unique culture and biodiversity of Kodagu. New markets. Moving beyond local stalls to organic stores, e-commerce, and even eco-tourism channels. We are also supporting quality checks with credible certifications because we want the world to trust what the people of Kodagu produce. At the end of the day, this is about resilience. A woman-led self-help group running a thriving business, and a landscape that stays green and productive. The bees are returning to the coffee groves, and with them, a new opportunity for Kodagu is taking flight.